ಹಾಯ್ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ಆಲ್ರೆಡಿ ಟೈಮ್ ಬಂದು 2:30 ಆಗಿದೆ. ಸೊ ಇವಾಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಆ್ಯನಿವರ್ಸರಿ ಆಗಿರೋ ಮಾರ್ನಿಂಗ್ ವ್ಲಾಗ್ ಇದು. ಸೊ ಆ್ಯನಿವರ್ಸರಿ ನೆನ್ನೆ ತುಂಬ ಚೆನ್ನಾಗಿತ್ತು. ಹಾಗೆ ಎಲ್ರಿಗೂ ನಾನು ಆದಷ್ಟು ರಿಪ್ಲೈ ಮಾಡಿದ್ದೀನಿ. ನೀವು ಯಾರ್ಯಾರು ವಿಶ್ ಮಾಡಿದ್ರೋ ನಿಜ ಪ್ರತಿಯೊಬ್ಬರಿಗೂ ನಾನು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನಿಜ ಗೈಸ್, ಎಷ್ಟೊಂದು ಜನ ವಿಶ್ ಮಾಡಿದ್ರಿ. ನಿಜ ನಿಮ್ಮ ವಿಶಸ್ ಎಲ್ಲ ನೋಡಿ ನಂಗೆ ತುಂಬ ಖುಷಿ ಆಯಿತು. ನಿಜ ಒಬ್ಬೊಬ್ಬರು ವಿಶ್ ಮಾಡಿದ್ದು ಹೆಂಗೆ ಅಂದರೆ ಇಷ್ಟಿಷ್ಟು ಉದ್ದ ಲೈನ್ ಬರೆದಿದ್ರು. ನಿಜ ನಾನು ಅದಕ್ಕೆಲ್ಲ ಟೈಮ್ ಕೊಟ್ಟು ನಾನು ಪ್ರತಿಯೊಂದು ಮೆಸೇಜ್ನೂ ಸಹ ನೋಡಿದೆ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಸೊ ಇವತ್ತು ನಾನು ಏನಕ್ಕೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಅಂದರೆ, ಇವತ್ತು ನಾವು ನಮ್ಮ ಬಾಸ್ ಮೂವಿಗೆ ಹೋಗ್ತಿದ್ದೀವಿ, ಅಂದರೆ ಡಿ ಬಾಸ್ ಮೂವಿಗೆ ಹೋಗ್ತಾ ಇದ್ದೀವಿ. ಸೊ ಡೆವಿಲ್ ಮೂವಿಗೆ ಹೋಗ್ತಾ ಇದ್ದೀವಿ. ಸೊ ನೆನ್ನೆನೇ ಹೋಗಬೇಕಿತ್ತು. ಸೊ ನಮ್ಮ ಆ್ಯನಿವರ್ಸರಿ ಆಗಿರೋದ್ರಿಂದ ನೆನ್ನೆ ಹೋಗೋಕ್ಕಾಗಲಿಲ್ಲ. ಇಲ್ಲಾಂದರೆ ಫಸ್ಟ್ ಶೋಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ನಾನು ನನ್ನ ಹಸ್ಬೆಂಡ್. ಬಟ್ ಆಗಲಿಲ್ಲ. ಬಟ್ ಆದ್ರೂ ನಾವು ಟಿಕೆಟ್ನ ಬುಕ್ ಮಾಡಿ ಇವಾಗ 4 ಗಂಟೆ ಶೋಗೆ ಹೋಗ್ತಾ ಇದ್ದೀವಿ. ಐ ಆಮ್ ಫುಲ್ ಹ್ಯಾಪಿ. ಯಾಕಂದರೆ ಡಿ ಬಾಸ್ ಆ್ಯಕ್ಟಿಂಗ್ ನಂಗೆ ಇವಾಗಿಂದ ಅಂತ ಏನಲ್ಲ, ಮುಂಚೆಯಿಂದನೂ ಸಿಕ್ಕಾಬಟ್ಟೆ ಇಷ್ಟ. ನಾನು ಆ್ಯಕ್ಚುಲಿ ಚಿಕ್ಕ ಹುಡುಗಿಯಿಂದನೂ ನಾನು ಯಾವುದು ಸಾರಥಿ ಮೂವಿನ ನಾನು ಆ್ಯಕ್ಚುಲಿ ಸ್ಕೂಲ್ಗೆ ಹೋಗ್ದಲ್ಲೇ ಬಂಕ್ ಮಾಡಿಬಿಟ್ಟು ನೋಡಿದ್ದೀನಿ. ನಿಜ ಅಷ್ಟು ಸೂಪರ್ಬಾಗಿದೆ. ಸಾರಥಿ ಅಂತಲೇ ಅನ್ಕೊತೀನಿ. ಐ ಥಿಂಕ್ ಸಾರಥಿನೇ ಇರಬೇಕು, ಇಲ್ಲಾಂದ್ರೆ ಇನ್ನೂ ಓಲ್ಡ್ ಇರಬೇಕು. ಬಟ್ ತುಂಬ ಸೂಪರ್ಬಾಗಿ ಆ್ಯಕ್ಟಿಂಗ್ ಮಾಡ್ತಾರೆ. ಅವ್ರ ಬಗ್ಗೆ ಮಾತಾಡೋಕ್ಕೆ ನಾವು ಅಷ್ಟು ದೊಡ್ಡವರಲ್ಲ. ಬಟ್ ಆದ್ರೂ ನನಗೆ ಅವ್ರ ಫಿಲಮ್ಸ್ ಆಗಿರಲಿ, ಅವ್ರ ಆ್ಯಕ್ಟಿಂಗ್, ಆ್ಯಕ್ಚುಲಿ ನಂಗೆ ಡಿ ಬಾಸ್ ಅಂದರೆ ಏನಕ್ಕೆ ಇಷ್ಟ ಆಗ್ತಾರೆ ಅಂದರೆ ಅವ್ರ ಡೈಲಾಗ್ ಮಾತ್ರ ಸೂಪರ್ಬಾಗಿರುತ್ತೆ. ನಮ್ಮನ್ನು ನೋಡಿ ಉರ್ಕೊಳ್ಳೋರಿಗೆ ಇನ್ನೂ ಉರಿಸ್ತಾರೆ, ಅಷ್ಟು ಸಕ್ಕತ್ತಾಗಿರುತ್ತೆ ಡಿ ಬಾಸ್ ಡೈಲಾಗ್ ಅಂದರೆ. ಸೊ ಇವಾಗ 4 ಗಂಟೆಗೆ ಹೋಗಬೇಕು. ಆಲ್ರೆಡಿ ಊಟ ಇನ್ನೂ ಊಟ ಆಗಿಲ್ಲ. ಊಟ ಮಾಡ್ಕೊಳ್ಬೇಕು. ಜಸ್ಟ್ ಇವಾಗ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀನಿ. ಊಟ ಮಾಡಿಕೊಂಡು ನನ್ನ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗಿದ್ದಾರೆ. ಸೊ ಬರ್ತಾರೆ, ಅವರು ಸಹ ಅವ್ರ ಜೊತೆನೇ ಕೂತ್ಕೊಂಡು ಊಟ ಮಾಡಿಕೊಂಡು ಮೂವಿಗೆ ಹೋಗಬೇಕು. 4 ಗಂಟೆ ಶೋಗೆ ಬುಕ್ ಮಾಡಿದ್ದೀವಿ. ನೋಡೋಣ ಹೇಗಿರುತ್ತೆ ಏನು, ಪ್ರತಿಯೊಂದು ಹೇಳ್ತೀನಿ ಮೂವಿ ಹೇಗಿತ್ತು ಅಂತ. ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಬಟ್ ಫುಲ್ ವಿಡಿಯೋ ಮಾಡೋಂಗಿಲ್ಲ ಅಂದ್ಕೊತೀನಿ. ಸೊ ಇಲ್ಲೇ ನಮ್ಮ ಮನೆ ಹತ್ರ ಇರೋ ಮೋಹನ್ ಥಿಯೇಟರ್ಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಡಿ ಬಾಸ್ ಮೂವಿನ ಮಾಲಲ್ಲಿ ಹೋಗಿ ನೋಡಬೇಡಿ ಅಂತ ಹೇಳ್ತಿಲ್ಲ. ಬಟ್ ನನಗೆ ಅಲ್ಲೆಲ್ಲ ನೋಡೋದಕ್ಕಿಂತ ನನ್ನಿಷ್ಟ ಏನಂತಂದರೆ ಲೋಕಲಲ್ಲಿ ನೋಡಬೇಕು. ಯಾಕಂದರೆ ಆ ವಿಜುವಲ್ಸು, ಏನಂತಾರೆ ಅವ್ರ ಖುಷಿನ ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತಿರ್ತಾರೆ, ನಂಗೆ ನಿಜ ಅದು ಸಿಕ್ಕಾಬಟ್ಟೆ ಇಷ್ಟ. ಅಷ್ಟು ಚೆನ್ನಾಗಿ ವಿಜುವಲ್ ಆಗ್ತಾ ಇರ್ತಾರೆ, ಕೂಗಾಡ್ತಾ ಇರ್ತಾರೆ, ನಾವು ಅವ್ರ ಜೊತೆ ಸೇರ್ಕೊಂಡು ಕೂಗ್ಬೋದು. ಸೊ ಸ್ವಲ್ಪ ಮಾಲ್ಗಳಲ್ಲಿ ಹಾಗೆ ಪ್ರೈವೇಟ್ ಥಿಯೇಟರ್ಗಳಲ್ಲೆಲ್ಲ ಹೇಗಿರುತ್ತೆ ಸ್ವಲ್ಪ ಅಫಿಷಿಯಾಲಿಟಿ ಮೇಂಟೈನ್ ಇರುತ್ತೆ. ಸೊ ಆ ಥರ ಇಷ್ಟಪಡೋರು ಅಲ್ಲೋಗಿ ನೋಡ್ಬೋದು. ಈ ಥರ ಇಷ್ಟಪಡೋರು ನಮ್ಮ ಥರ ಲೋಕಲ್ಲಾಗಿ ಹೋಗ್ಬಿಟ್ಟು ನೋಡ್ತೀನಿ ಇಷ್ಟ ಅಂತಂದರೆ ಈ ಥರನೂ ನೋಡ್ಬೋದು. ಸೊ ಹಂಗಂತ ನಾನು ಮಾಲಲ್ಲಿ ಮೂವಿ ನೋಡೇ ಇಲ್ಲ ಅಂತ ಏನಿಲ್ಲ, ನೋಡಿದ್ದೀನಿ. ಒರೈನಲ್ಲಿ ನೋಡಿದ್ದೀನಿ, ಮಂತ್ರಿ ಮಾಲಲ್ಲಿ ನೋಡಿದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲ ಕಡೆನೂ ನೋಡಿದ್ದೀನಿ. ಬಟ್ ಏನೋ ಗೊತ್ತಿಲ್ಲ ಈ ಸಲ, ಅಂದರೆ ಸ್ಟಾರ್ಟಿಂಗ್ ರಿಲೀಸ್ ಆಗಿರುತ್ತಲ್ಲ ಮೂವೀಸು, ಅದೆಲ್ಲ ಇಂಥ ಕಡೆ ನೋಡಬೇಕು, ಒಂದು ಕಿಕ್ ಇರುತ್ತೆ, ಹಾಗೆ ತುಂಬ ಎಂಜಾಯ್ಮೆಂಟ್ ಇರುತ್ತೆ. ಸೊ ನನ್ನ ಹಸ್ಬೆಂಡ್ಗೂ ಡಿ ಬಾಸ್ ಇಷ್ಟ. ನಮಗೇನು ಇವರೇ ಪರ್ಟಿಕ್ಯುಲರಾಗಿ ಇಷ್ಟ, ಅವರೇ ಪರ್ಟಿಕ್ಯುಲರಾಗಿ ಏನಿಲ್ಲ, ಎಲ್ಲ ಮೂವಿನೂ ನೋಡ್ತೀವಿ. ಅದರಲ್ಲೂ ಡಿ ಬಾಸ್ ಮೂವಿನ ಜಾಸ್ತಿ ನೋಡ್ತೀವಿ. ಸೊ ಡಿ ಬಾಸ್ ಫ್ಯಾನ್ಸ್ ಎಲ್ಲ ಯಾರ್ಯಾರು ಇದ್ದೀರಾ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಅವ್ರ ಫ್ಯಾನ್ಸ್ ಯಾರ್ಯಾರು ಇದ್ದೀರಾ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಸೊ ಪರ್ಪಲಿಂದ ಪ್ರಾಡಕ್ಟ್ಸ್ ಬಂದಿದೆ. ಸೊ ನಾನು ನಿಮಗೆ ತೋರಿಸ್ತೀನಿ ಯಾವ್ಯಾವ ಪ್ರಾಡಕ್ಟ್ ಬಂದಿದೆ, ನನಗೆ ಯಾವ್ಯಾವ ಪ್ರಾಡಕ್ಟ್ ಇಷ್ಟ ಅಂತ ಪ್ರತಿಯೊಂದು. ಯಾಕಂದರೆ ಆಲ್ರೆಡಿ ಓಪನ್ ಮಾಡಿದ್ದೀನಿ, ನೀವು ನೋಡ್ಬೋದು. ಯಾಕಂದರೆ ಏನಾದರೂ ಡ್ಯಾಮೇಜ್ ಏನಾದರೂ ಇದೆಯಾ ಅಂತ ನೋಡಲಿಕ್ಕೆ ನೆನ್ನೆ ಸಹ ಓಪನ್ ಮಾಡಿದೆ. ಇದು ಆ್ಯನಿವರ್ಸರಿ ದಿನ ಬಂದಿದ್ದು. ಬಟ್ ನಾನು ಇವಾಗ ನಿಮಗೆ ತೋರಿಸ್ತೀನಿ ನೋಡಿ. ಇದು ಅಪ್ಟನ್ದು ಡಿಟ್ಯಾನ್ ಗ್ಲೋ ಲೈಟ್ ಡೇ ಕ್ರೀಮ್. ಇದು ನಿಜ ಗೈಸ್, ಇದು ಕೇಸರಿಂದ ಮಾಡಿರ್ತಾರೆ. ಒಂದು ನಿಮಿಷ, ಕೇಸರಿಂದ ಮಾಡಿರ್ತಾರೆ. ನಿಜ ತುಂಬ ಸಕ್ಕತ್ತಾಗಿದೆ ಈ ಕ್ರೀಮ್ ಮಾತ್ರ. ನನಗೆ ಪರ್ಸ್ನಲಿ ನನಗೆ ಡೇ ಕ್ರೀಮಾಗಿ ಯೂಸ್ ಮಾಡೋಕ್ಕೆ ತುಂಬ ಇಷ್ಟ ಆಯಿತು. ಸೊ ಕನ್ಸಿಸ್ಟೆನ್ಸಿನೂ ಅಷ್ಟೇ ನಿಜ ಏನು ಸಕ್ಕತ್ತಾಗಿದೆ ಅಂದರೆ, ಒಂದು ನಿಮಿಷ ತೋರಿಸ್ತೀನಿ, ಇದನ್ನೇ ತೋರಿಸ್ಬಿಡ್ತೀನಿ, ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡಬೇಕು. ನೋಡಿ ಇಲ್ಲಿ ತೊಗೊಂಡಿದ್ದೀನಿ, ಕೈ ಮೇಲೆ ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ ಏನು ಮಾಯಿಶ್ಚರೈಸರ್ ಕೊಡುತ್ತೆ ಅಂತ. ನೋಡಿ ಗೈಸ್ ಏನು ಸಕ್ಕತ್ತಾಗಿದೆ ನೋಡಿ, ಇಷ್ಟು ಮಾಯಿಶ್ಚರೈಸರ್ ಏನು ಸಕ್ಕತ್ತಾಗಿ ಕೊಡ್ತಿದೆ. ಈ ಚಳಿಗಾಲಕ್ಕೆ ಯೂಸ್ ಮಾಡೋರಿಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ ನೋಡಿ. ಇದಕ್ಕೂ ಡಿಫ್ರೆನ್ಸ್ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈ ಕೈಗೂ ಡಿಫ್ರೆನ್ಸ್ ನೋಡಿ, ಗೊತ್ತಾಗುತ್ತೆ ಎಷ್ಟು ಮಾಯಿಶ್ಚರ್ ಆಗಿದೆ ಈ ಕೈ ಅಂತ. ಸೊ ಈ ಥರ ನನಗೆ ಇದು ಆ್ಯಕ್ಚುಲಿ ತುಂಬ ಇಷ್ಟ, ತುಂಬ ಅಂದರೆ ತುಂಬ ಇಷ್ಟ ಗೈಸ್. ಅದೇನೋ ಗೊತ್ತಿಲ್ಲ ನನಗೆ, ಇದು ಜಾಸ್ತಿ ಮಾಯಿಶ್ಚರೈಸರ್ ನೀವು ನೋಡ್ಬೋದು ನನ್ನ ಫೇಸಲ್ಲಿ ಎಷ್ಟು ಗ್ಲೋ ಇದೆ ಅಂತ. ಸೊ ಈ ಗ್ಲೋಗೆ ಕಾರಣ
ಈ ಕ್ರೀಮು, ಡೇ ಕ್ರೀಮು. ಇದು ಯಾವುದೇ ಆದಂಥ ಪ್ರಮೋಷನ್ ಏನೂ ಇಲ್ಲ, ಬಟ್ ನನಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ. ಅದಕ್ಕೆ ನಿಮಗೂ ಯೂಸ್ ಆಗ್ಬೋದು. ಈ ಚಳಿಗಾಲದಲ್ಲಿ ಸ್ಕಿನ್ ಎಲ್ಲ ತುಂಬ ಡ್ರೈ ಆಗಿದೆ ಅನ್ಸೋರಿಗೆ ಇದು ಯೂಸ್ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಅದು ಬಿಟ್ಟರೆ ಈ NYP ಅವ್ರದ್ದು ಕಾಣಿಸ್ತಿದೆ ಅನ್ಕೊತೀನಿ, 3-in-1 ಫೌಂಡೇಶನ್. ಇದರಲ್ಲಿ ಸೀರಮ್ ಆಗು ವರ್ಕ್ ಮಾಡುತ್ತೆ, ಫೌಂಡೇಶನ್ ಆಗು ವರ್ಕ್ ಮಾಡುತ್ತೆ, ಹಾಗೆ ಮಾಯಿಶ್ಚರೈಸರ್ ಆಗು ಸಹ ಇರುತ್ತೆ. ಹಾಗೆ ನಿಜ ಗೈಸ್ ಇದನ್ನು ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ ಇವಾಗ ಆಲ್ರೆಡಿ. ನಾನು ಓಪನ್ ಮಾಡಿದ್ದೆ, ನಾನು ನಿಮ್ಗೆ ಹೇಳಿದ್ ನಾನು ನೋಡಿ ಈ ಥರ ಇರುತ್ತೆ. ಎಷ್ಟು ಈಸಿಯಾಗಿ ಬ್ಲೆಂಡ್ ಆಗುತ್ತೆ ಅಂದರೆ ನಿಜ ಗೈಸ್ ಅಷ್ಟು ಈಸಿಯಾಗಿ ಬ್ಲೆಂಡ್ ಆಗುತ್ತೆ. ಕಾಣಿಸ್ತಿದೆ ಅನಿಸುತ್ತೆ, ಅಷ್ಟು ಈಸಿಯಾಗಿ ಬ್ಲೆಂಡ್ ಆಗುತ್ತೆ. ಇದು ಶೇಡ್ ಬಂದು ಯಾವ ಶೇಡು, ವಾರ್ಮ್ ಪಿಯಲ್ ಅಂತ 12 ಅಂತ ಇದೆ. ನಿಮ್ಗೆ ಯಾರಿಗಾದ್ರೂ ಬೇಕಂದರೆ ನನ್ನ ಶೇಡ್ ನೀವು ಯಾರಾದರೂ ಇದ್ದರೆ ತೊಗೊಳ್ಬೋದು. 12 ಅಂತ ಇದೆ. ಬೇಕಂದರೆ ಇದ್ರದ್ದೆಲ್ಲ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ನಿಮಗೂ ಬೇಕಂತಂದರೆ ನೀಡಿದೆ ನಮಗೂ ಯಶು ಅನ್ನೋದಾದರೆ ಬೈ ಮಾಡಿ, ಫೋರ್ಸ್ ಏನಿಲ್ಲ. ಬಟ್ ನನಗೆ ಇದು ಪರ್ಸ್ನಲಿ ನಿಜ ಬೇರೆ ಫೌಂಡೇಶನ್ಸ್ನೆಲ್ಲ ತೊಗೊಂಡು ಈಗ ಗಂಟೆಗಟ್ಟಲೆ ಬ್ಲೆಂಡ್ ಮಾಡ್ಕೊಂಡು ಕೂತ್ಕೊಳ್ಬೇಕು. ಜಸ್ಟ್ ಇದನ್ನು ಹಾಕ್ಬಿಟ್ಟು ಹಿಂಗೆ ಟ್ಯಾಪ್ ಮಾಡಿದ್ರೆ ಸಾಕು, ಎಷ್ಟು ನೀಟ್ ಫಿನಿಶಿಂಗ್ ಕೊಡುತ್ತೆ ಅಂದರೆ ನಿಜ ಅಷ್ಟು ನೀಟ್ ಫಿನಿಶಿಂಗ್ ಕೊಡುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹಾಗೆ NYP ಅವ್ರದ್ದು ಇದೊಂದು ಸ್ಟ್ರೋಕ್ ಕ್ರೀಮ್ನ ತೊಗೊಂಡೆ, ನಿಜ ಸೂಪರ್ವಾಗಿದೆ ಗೈಸ್. ಅಂದರೆ ಇವಾಗ ಏನಿದೆ, ಇವಾಗ ನೋಡಿ ನಾನು ಹಾಕ್ಬಿಟ್ಟು ತೋರಿಸ್ತೀನಿ. ವೆಯ್ಟ್ ಸ್ವಲ್ಪ ಹಾಕೋಣ, ಸುಮ್ಮನೆ ವೇಸ್ಟ್ ಆಗುತ್ತೆ. ಜಾಸ್ತಿನೇ ಆಗೋಗ್ಬಿಡ್ತು ಗೈಸ್. ನಾನು ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ ಇದು ಯಾವ ಥರ ಅಂತ. ನೋಡಿ ಏನು ಶೈನಿಂಗ್ ಹೊಡಿತಾ ಇದೆ. ನಿಮಿಷ ನೋಡಿ, ಆಗ ಈ ಥರ ಸ್ಕಿನ್ ಡಿಫ್ರೆನ್ಸ್ ಗೊತ್ತಾಗ್ತಿದೆಯಾ ನೋಡಿ. ಈ ಸ್ಕಿನ್ಗೂ ಗೊತ್ತಾಗ್ತಿದೆಯಾ, ಈ ಥರ ಶೈನಿಂಗ್ ಕೊಡುತ್ತೆ. ಸೊ ನೀವು ಈ ಪಾರ್ಟ್ ಎಲ್ಲ ಗ್ಲೋ ಮಾಡ್ಕೊಬೋದು. ನಾನು ಆ್ಯಕ್ಚುಲಿ ಇದನ್ನು ನಾನು ಯೂಸ್ ಮಾಡಿದ್ದೀನಿ ನೋಡಿ, ಏನು ಸಖತ್ತಾಗಿ ಗ್ಲೋ ಕಾಣಿಸ್ತಿದೆ. ಸೊ ಈ 3 ಪ್ರಾಡಕ್ಟು ನಂಗೆ ತುಂಬ ಇಷ್ಟ ಆಯಿತು. ಮಾಯಿಶ್ಚರೈಸರ್ ಪ್ಲಸ್ ಇದರಲ್ಲಿ 3-in-1, ಹಾಗೆ ಇದು ಸ್ಟ್ರೋಕ್ ಕ್ರೀಮ್. ಇದು ಬೇಕಂದರೆ ತೊಗೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಸ್ವಲ್ಪ ಗ್ಲೋಯಿಂಗಾಗಿ ಯಾರು ಇಷ್ಟಪಡ್ತೀರೋ ಸೊ ಇದು ಅವ್ರಿಗೆ ಖಂಡಿತವಾಗೂ ಇಷ್ಟ ಆಗುತ್ತೆ. ನೋಡಿ ಇವು 3 ಅಷ್ಟೇ ನಿಜ ತುಂಬ ಸೂಪರ್ಬ್ ಅನಿಸ್ತು ನಂಗೆ. ಅದು ಆ್ಯಕ್ಚುಲಿ ಏನಕ್ಕೆ ನಾನು ತೊಗೊಂಡೆ ಅಂದರೆ ನನಗೆ ಒಂದು ಏನಂತಾರೆ, ನನ್ನ ಮೇಕಪ್ ಬ್ಯಾಗ್ನಲ್ಲಿ ಒಂದು 15 ಇಟ್ಕೊಳ್ಳೋದಕ್ಕಿಂತ ಈ ಥರದ್ದು 3 ಇಟ್ಕೊಂಡ್ರೆ ಸಾಕು. ನೀವು ನೋಡ್ಬೋದು ಸಿಂಪಲಾಗಿ ಎಲ್ಲಿಗೆ ಬೇಕಾದ್ರೂ ರೆಡಿ ಆಗಿಬಿಟ್ಟು ಈಸಿಯಾಗಿ ಹೋಗ್ಬೋದು. ಸೊ ಈಸಿ ಟು ಕ್ಯಾರಿ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಇದನ್ನು ಪರ್ಚೇಸ್ ಮಾಡಿದೆ, ನಿಮಗೂ ಯೂಸ್ ಆಗ್ಬೋದು ಅಂತ. ಹಾಗೆ ನಿವಿಯಾ ಬಾಡಿ ಲೋಷನ್ ನಾನು ಯಾವಾಗಲೂ ಯೂಸ್ ಮಾಡೋದು ನಿವಿಯಾ ಬಾಡಿ ಲೋಷನ್. ಸೊ ನನಗೆ ಇದೇನೋ ಗೊತ್ತಿಲ್ಲ, ತುಂಬ ಇಷ್ಟ ಇದ್ರ ಫ್ಲೇವರ್ ಆಗಲಿ ಎಲ್ಲ. ಹಾಗೆ ಇದು 72 hours ಮಾಯಿಶ್ಚರೈಸರ್ ಕೂಡ ಮಾಡುತ್ತೆ. ಸೊ ಹಂಗೆ ನೋಡಿ ಗೈಸ್, ಇದು ಓಪನ್ನೇ ಮಾಡಿಲ್ಲ. ಇದರಲ್ಲಿ ಇನ್ನೇನು ಸ್ವಲ್ಪ ಇದೆ, ಚಿಕ್ಕ ತೊಗೊಂಡಿದ್ದೆ. ಸೊ ಅದಕ್ಕೋಸ್ಕರ ಇದೊಂದು ತೊಗೊಂಡೆ. ಸೊ ಇನ್ನೇನಿದು ಖಾಲಿ ಆಗ್ತಿದೆ. ಅದಕ್ಕೆ ಅದಲ್ಲದೆ ಈ ಡ್ರೈ ಸ್ಕಿನ್, ಈ ಚಳಿಗಾಲದಲ್ಲಂತೂ ನಮ್ಮ ಸ್ಕಿನ್ ತುಂಬ ಡ್ರೈ ಆಗಿರುತ್ತೆ. ಸೊ ಹಂಗಾಗಿ ನಾವು ಆಲ್ಮೋಸ್ಟ್ ಆಲ್ ಮಾಯಿಶ್ಚರೈಸರ್ ಆಗಿ ಇಟ್ಕೊಳ್ಳೇಬೇಕು. ಹಾಗೆ ಬರೀ ಮೇಲ್ಗಡೆಯಿಂದ ಮಾಯಿಶ್ಚರೈಸರ್ ಆಗಿ ಇಟ್ಕೊಳ್ಳೋದಲ್ಲ, ನಾವು ಯಾವಾಗಲೂ ಸಹ ನೀರನ್ನ ಕುಡಿತಾನೆ ಇರಬೇಕು. ಇಷ್ಟೇಷ್ಟಲ್ಲಿ ನೀರು ಕುಡಿಬಾರ್ದು, ಈ ಥರದ್ದು ಒಂದು 10 ಆದರೂ ಖಾಲಿ ಮಾಡಬೇಕು ಬಾಟಲ್ಸ್ನ. ಸೊ ನಾನಂತೂ ನೀರು ಚೆನ್ನಾಗಿ ಕುಡಿತಾ ಇದ್ದೀನಿ, ಯಾಕಂದರೆ ಡಿಹೈಡ್ರೇಟ್ ಆಗಬಾರ್ದು ಬಾಡಿ ಅಂತ. ಓಕೆ ಗೈಸ್, ಇವಾಗ ಮೂವಿಗೆ ಹೋಗೋಣ. ಸಂತು ಬರ್ತಾರೆ, ಮೂವಿಗೆ ಹೋಗೋಣ. ಮೂವಿಯಲ್ಲಿ ಅಂದರೆ ಮೂವಿ ನೋಡಬೇಕಾದ್ರೆ ನಾನು ವ್ಲಾಗ್ನ ಮತ್ತೆ ರೀಸ್ಟಾರ್ಟ್ ಮಾಡ್ತೀನಿ. ಹಾಗೆ ಹೇಗಿತ್ತು ಮೂವಿ ಎಲ್ಲನೂ ನಿಮಗೂ ತೋರಿಸ್ತೀನಿ. ಹಾಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಸಂತು ಬಂದ ಸಂತು ಜೊತೆ ವ್ಲಾಗ್ ಮಾಡೋಣ. ಏನು ಕ್ರೌಡ್ ಐತೆ ನೋಡು, ಕ್ರೌಡ್ ನೋಡಲ್ಲಿ. ನೋಡಿದ್ರಲ್ಲ ನಮ್ಮ ಪಟ್ಟೆ ಹುಡುಗರ ಕ್ರೇಜ್ ಹೆಂಗಿತ್ತು ಅಂತ. ನನಗೆ ಈ ಕ್ರೇಜ್ನೆಲ್ಲ ನೋಡೋಕ್ಕೇನೆ ಒಂಥರ ಖುಷಿ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ಅಂತಲೇ ನಾನು ಈ ಥಿಯೇಟರಿಗೆ ಬಂದಿದ್ದು. ನನಗೆ ಆ ಜೋಶು, ಆ ಖುಷಿ ಎಲ್ಲ ನೋಡಿ ನನ್ನಂತೂ ಫುಲ್ ಫಿದಾಗೋದೆ. ಸೊ ನನ್ನ ಹಸ್ಬೆಂಡ್ ಮುಂಚೆನೇ ಇನ್ನು ಫಿಲಮೇ ಸ್ಟಾರ್ಟ್ ಆಗಿಲ್ಲ, ಆಲ್ರೆಡಿ ಮೊಬೈಲ್ ಇಟ್ಕೊಂಡು ಕೂತ್ಕೊಂಡಿದ್ರು ವೀಡಿಯೋ ಮಾಡ್ಕೊಳಕ್ಕೆ. ನನ್ನ ಮಗಳು ಸಹ ನಾನು ನೋಡ್ತೀನಮ್ಮ ಮೂವಿ ಅಂತ ಬಂದಿದ್ಲು. ದರ್ಶನ್ ಸರ್ ಅಂತೂ ಸೂಪರ್ಬಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನಿಜ ಆ ವಿಜುವಲ್ಸು, ಆ ಇದು ಏನು ಸಕ್ಕತ್ತಾಗಿತ್ತಂದರೆ
ನಾವು ಬೇಗನೆ ಬಂದ್ಬಿಟ್ಟು ಕೂತ್ಕೊಂಡಿದ್ವು, ಅದರಿಂದ ಕ್ರೌಡ್ ಇಲ್ಲ ನಿಜ. ಆಮೇಲೆ ಹೆಂಗೆ ಫಿಲ್ ಆಯಿತು ಅಂದರೆ ಥಿಯೇಟರ್ ಫುಲ್ಲು ವಿಷುವಲ್ಲು, ಅವ್ರ ಸಾಂಗ್ ಬಂದರೆ ಅಂತೂ ಫುಲ್ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಅವ್ರು ಬಂದರೆ ಏನು ವಿಷುವಲ್ಲು, ಏನು ಕ್ರೇಜು, ನೋಡಂತೂ ಕಳೆದೋಗ್ಬಿಟ್ಟೆ. ನಿಜವಾಗ್ಲೂ ನಮ್ಮ ಬಾಸಿಗೆ ಇಷ್ಟೊಂದು ಜನ ಫ್ಯಾನ್ಸ್ ಇದ್ದಾರೆ ಅಂತ ಮುಂಚೆನೇ ಗೊತ್ತಿತ್ತು, ಬಟ್ ಇವಾಗಲೂ ಇದ್ದಾರಲ್ಲ, ನನಗೆ ಅದೇ ಖುಷಿ. ಅದರಲ್ಲೇ ಸ್ವಲ್ಪ ಇಂಟರ್ವಲ್ಲು ಸಹ ಬಿಡ್ತು. ಆವಾಗ ಸ್ವಲ್ಪ ಹಾಗೆ ಏನದು ಸ್ವೀಟ್ ಕಾರ್ನ ತೊಗೊಂಡು ತಿನ್ಕೊಂಡು ನೋಡ್ತಾ ಇದ್ದೆ. ನನಗಂತೂ ಈ ಥರ ಮೂವಿನ ಥಿಯೇಟರಲ್ಲಿ ನೋಡಬೇಕಂದ್ರೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಅವ್ರ ಡ್ಯಾನ್ಸು, ಅವ್ರ ಸ್ಟೈಲು, ಅವ್ರ ಆ್ಯಕ್ಟಿಂಗು ನಿಜ ಸೂಪರ್ಬಾಗಿರುತ್ತೆ. ನಾನು ಅವ್ರ ಆ್ಯಕ್ಟಿಂಗೋಸ್ಕರನೇ ಮೂವಿ ನೋಡೋದು, ಅಷ್ಟು ಸೂಪರ್ಬಾಗಿ ಆ್ಯಕ್ಟ್ ಮಾಡ್ತಾರೆ. ಹೆಂಗಿತ್ತಪ್ಪ ಮೂವಿ? ಡೆವಿಲ್ ಮೂವಿ ಹೆಂಗಿತ್ತಪ್ಪ? ಹಾಂ, ಸೂಪರ್ ಆಗಿತ್ತಾ? ನಿನಗೆ ಕೃಷ್ಣ ಇಷ್ಟ ಆದರೂ ಅದು ಡೆವಿಲ್ ಇಷ್ಟ ಆದರೂ? ಕೃಷ್ಣ ಇಷ್ಟ ಅನ್ನ. ಅಯ್ಯೋ ನಿಂಗೆ? ಯಾವತ್ತು ಡೆವಿಲ್. ಹಾಂ, ನಾವ್ಯಾವತ್ತು ಡೆವಿಲ್. ಡೆವಿಲ್ ಇಷ್ಟ ಆಯ್ತಾ? ಹೆಂಗಿತ್ತು ಮೂವಿ? ರಿವ್ಯೂ ಕೊಡು ಅಂತ ಇದ್ದೀನಿ ಗೈಸ್. ಚೆನ್ನಾಯ್ತಾ? ನೋಡ್ಬೋದಾ ಹೋಗಿ ಎಲ್ಲ ಥಿಯೇಟರ್ಗೆ? ನೋಡ್ಬೋದು ಒಂದ್ಸಲ. ನಮ್ಮ ಸಂತು ಹೇಳ್ತಿದ್ರು ಪಾಪ ನೋಡಕ್ಕೆ ಅವರೇ ಇಲ್ಲ, ಸೆಲೆಬ್ರೇಟ್ ಮಾಡೋಕೆ ಅವರೇ ಇಲ್ಲ ಅಂತ ಅಲ್ಲ ಸಂತು? ಇವಾಗಿನ ಜಸ್ಟ್ ಮೂವಿ ಮುಗಿಸ್ಕೊಂಡು ಬಂದ್ವಿ. ಮೂವಿ ಮಾತ್ರ ಸೂಪರ್ಬಾಗಿದೆ. ಸೊ ಆ್ಯಕ್ಚುಲಿ ನನಗೆ ಈ ಡೆವಿಲ್ ಮೂವಿಲಿ ಏನು ಇಷ್ಟ ಆಗಿದ್ದು ಅಂದರೆ ಆಲ್ಮೋಸ್ಟ್ ಅಲ್ಲಿ ದರ್ಶನ್ ಸರ್ ಯಾವಾಗಲೂ ಒಳ್ಳೆ ಕ್ಯಾರೆಕ್ಟರ್ ಅಂದರೆ ಆನೆಸ್ಟ್ ಕ್ಯಾರೆಕ್ಟ್ರೇ ಚೂಸ್ ಮಾಡ್ಕೊಂಡು ಮಾಡ್ತಾರೆ. ಬಟ್ ಇದರಲ್ಲಂತೂ ಡೆವಿಲ್ ಕ್ಯಾರೆಕ್ಟ್ರು ಮಸ್ತಾಗಿ ಮಾಡಿದ್ದಾರೆ. ನಿಜ ಸುಮ್ಮನೆ ಹೇಳ್ತಿರೋದೆಲ್ಲ ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ ಮೂವಿ. ಸೊ ಎಲ್ಲರೂ ಥಿಯೇಟರ್ಗೆ ಹೋಗಿ ಮೂವಿನ ನೋಡಿ. ಸೊ ಫ್ಯಾಮಿಲಿ ಫುಲ್ ಎಲ್ಲ ಕೂತು ನೋಡ್ಬೋದು, ಅಷ್ಟು ಚೆನ್ನಾಗಿದೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಮೂವೀಸು ಅಷ್ಟೇ ಫ್ಯಾಮಿಲಿ ನೋಡೋ ಥರನೇ ಮಾಡ್ತಾರೆ ನಮ್ಮ ದರ್ಶನ್ ಸರು. ಸೊ ನಂಗಂತೂ ನಮ್ಮ ಬಾಸ್ ಮೂವಿ ನೋಡಿ ನಿಜ ಫುಲ್ಲು ಫಿದಾಗೋಗ್ಬಿಟ್ಟಿದ್ದೀನಿ ಡೆವಿಲ್ಗೆ. ತುಂಬ ಚೆನ್ನಾಗಿ ಕ್ಯಾರೆಕ್ಟರ್ನ ಹ್ಯಾಂಡಲ್ ಮಾಡಿದ್ದಾರೆ ಆ್ಯಂಡ್ ಸೂಪರ್ಬಾಗಿತ್ತು. ಸೊ ನಾವು ಇವಾಗ ಶೋ ಮುಗಿಸ್ಕೊಂಡು ಬಂದ್ವಿ. ನಿಜ ನಾವು ಹೋಗ್ಬೇಕಾದ್ರೆ ಏನು ಕ್ರೌಡ್ ಇತ್ತು ಅದಕ್ಕಿಂತ ತ್ರಿಬಲ್ ಕ್ರೌಡ್ ಇತ್ತು ಅಂತಲೇ ಹೇಳ್ಬೋದು. ಇವಾಗ ಅಷ್ಟು ಜನ ಇವಾಗ ಈವ್ನಿಂಗ್ ಆಗಿರೋದ್ರಿಂದ ಸೊ ಕೆಲಸ ಮುಗಿಸ್ಕೊಂಡು ಬಂದವರು ಅವರು ಇವರು ಫ್ಯಾನ್ಸ್ ಎಲ್ಲ ಹಾಕೊಂಡು ರುಬ್ತಾ ಇದ್ದಾರೆ. ಇವಾಗಂತೂ ತುಂಬ ಸೂಪರ್ಬಾಗಿತ್ತು. ಸೊ ನಿಜ ಬಿಲ್ಡಪ್ ಕೇಳ್ತಿಲ್ಲ, ಎಲ್ಲರೂ ಹೋಗ್ಬಿಟ್ಟು ಮೂವಿನ ಒಂದ್ಸಲ ನೋಡಿ, ಥಿಯೇಟರ್ಗೆ ಹೋಗ್ಬಿಟ್ಟು ನೋಡಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಏನು ಮಾಡಬೇಕು? ಲೈಕ್ ಮಾಡಬೇಕು, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಡಿ ಬಸ್ ಫ್ಯಾನ್ ಯಾರ್ಯಾರೆಲ್ಲ ಇದ್ದೀರಾ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು, ಬಾಯ್.